ಬೈರಮಂಗಲ ಪಂಚಾಯತಿ ಮತ್ತು ಕಂಚಗಾರನಹಳ್ಳ ಪಂಚಾಯತಿಯ 26 ಗ್ರಾಮ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ತಂದೆ ತಾಯಂದಿರುಗಳೇ, ಭವಿಷ್ಯದ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರು, ಈಗಾಗಲೇ ಸರಿಸುಮಾರು 435 ದಿನಗಳಿಗೂ ಅಧಿಕ ಸಮಯ ತಾವೆಲ್ಲರೂ ಕೂಡ ನೀವು ಕೇಳಿ ಬಯಸಿರದೇ ಇರತಕ್ಕಂತ ಈ ಒಂದು ಹೋರಾಟಕ್ಕೆ ಕೇವಲ ಹಿರಿಯ ರೈತ ಜೀವಿಗಳಷ್ಟೇ ಅಲ್ಲ, ಜೊತೆಯಲ್ಲಿ 2 ಪಂಚಾಯಿತಿಯ 26 ಗ್ರಾಮಗಳ ತಾಯಂದಿರುಗಳು ಕೂಡ ಇವತ್ತು ಬೀದಿಗೆ ಇಳಿದು ಹೋರಾಟವನ್ನು ಮಾಡುವ ಮೂಲಕ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ನಿಮ್ಮ ತಾತ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ, ನಿಮ್ಮ ತಂದೆ ತಾಯಿ ಬೆವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರ ಒಂದು ಹಕ್ಕುಗಳೇನಿದೆ, ತಮ್ಮ ಆಸ್ತಿಯನ್ನ ಲಪ್ಟಾಯಿಸೋದಕ್ಕೋಸ್ಕರ ಇವತ್ತು ಈ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತಿನ ದಿನ ನಿಮ್ಮ ಮುಂದೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವರು ಸುದೀರ್ಘವಾಗಿ ಪ್ರಾಸ್ತಾವಿಕವಾಗಿ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತಿನ ಈ ಹೋರಾಟ ಇದು ನಿಮ್ಮ ಹೋರಾಟ ಅಲ್ಲ, ಇದು ರೈತರ ಸ್ವಾಭಿಮಾನದ ಜೊತೆಯಲ್ಲಿ, ರೈತರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಬಹಳ ಜನ ರಾಜಕೀಯ ಪಕ್ಷದ ವಿರೋಧಿಗಳು ಒಂದು ಮಾತನ್ನ ಹೇಳ್ತಾರೆ. ಕುಮಾರಸ್ವಾಮಿ ಅವರಾಗ್ಲಿ, ಕುಮಾರಸ್ವಾಮಿ ಅವರ ಕುಟುಂಬದ ಸದಸ್ಯರಾಗ್ಲಿ ರಾಮನಗರ ಜಿಲ್ಲೆಯಲ್ಲಿ ಜನಿಸದೆ ಹೋಗಿರ್ಬೋದು, ಆದ್ರೆ ಇವತ್ತೇನಾದ್ರೂ ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದಕ್ಕೆ, ತಲುಪಿಸ್ತಕ್ಕಂಥದ್ದಕ್ಕೆ ಏನಾದ್ರೂ ಸಂಪೂರ್ಣ ಸಹಕಾರ ಮತ್ತೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಕನ್ನಡ ನಾಡಿನಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ರಾಮನಗರ ಜಿಲ್ಲೆ. ಇದು ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಕೊನೆಯ ಉಸಿರಿನವರೆಗೂ ಕೂಡ ಇದು ಕೇವಲ ಒಂದು ರಾಜಕೀಯ ಭಾಷಣಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಬಹಳ ಜನ ತಾಯಂದಿರುಗಳು ಸೇರಿದ್ದೀರಮ್ಮ. ಅಮ್ಮ ಮಂಜಣ್ಣ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ಮತ್ತೊಮ್ಮೆ ಅದನ್ನ ನಾನು ಕೂಡ ಪುನರ್ರಚಿಸಲಿಕ್ಕೆ ಬಯಸ್ತೇನೆ. ಇಲ್ಲಿ ಯಾವುದೇ ರಾಜಕೀಯ ಮಾಡ್ತಕ್ಕಂಥದ್ದಕ್ಕೆ ರಾಜಕೀಯದ ಲೆಕ್ಕಾಚಾರಗಳು, ಸಾಧಕ ಬಾಧಕಗಳು, ದುರುದ್ದೇಶಗಳನ್ನ ಇಟ್ಕೊಂಡು ಕುಮಾರಣ್ಣ ಅವರ ಕುಟುಂಬ ಆಗ್ಲಿ, ಜನತಾದಳ ಪಕ್ಷ ಆಗ್ಲಿ ನಿಮ್ಮ ಜೊತೆಯಲ್ಲಿ ಬಂದು ನಿಂತಿಲ್ಲ. ಬದಲಾಗಿ ಇವತ್ತು ನಿಮ್ಮ ಒಂದು ಹಕ್ಕಿಗೆ ಕೈ ಹಾಕಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಏನಿದೆ, ಬಹುಶಃ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದಾದ್ರೆ ರಾಜ್ಯ ಸರ್ಕಾರ ದಪ್ಪು ಚರ್ಮದ ಸರ್ಕಾರ. ಇವತ್ತು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೊರತುಪಡಿಸಿ ನಿಜವಾದ ರೈತರ ಸಮಸ್ಯೆಗಳೇನು, ಸಂಕಷ್ಟಗಳೇನು, ನೋವುಗಳೇನು, ನೀವು ಹುಟ್ಟಿದಿನಿಂದನೂ ಇಂದಿನವರೆಗೂ ತಮ್ಮ ಭೂಮಿಯನ್ನೇ ನಂಬಿಕೊಂಡು, ಭೂಮಿನೇ ನನ್ನ ತಂದೆ, ಭೂಮಿಯೇ ನನ್ನ ತಾಯಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ತಾತ, ತಮ್ಮ ಮುತ್ತಜ್ಜ, ತಮ್ಮ ತಂದೆ ತಾಯಿಗಳು, ಈಗ ನೀವು ಮುಂದೆ ನನ್ನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ನನ್ನ ಯುವ ಪೀಳಿಗೆ, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ನೀವೆಲ್ಲ ಏನು ಬದುಕನ್ನ ಕಟ್ಕೊಂಡಿದ್ದೀರಿ. ಹತ್ತತ್ರ 9600 ಎಕರೆಯಷ್ಟು ಇವತ್ತು ಸಂಪೂರ್ಣವಾಗಿ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮುಂದೇನಾಗಿದೆ. ಬಹುಶಃ ಬಹಳ ಜನ ಹೆಣ್ಣು ಮಕ್ಕಳುಗಳು ನನಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರಿ, ತಾಯಿ ಸನ್ಮಾನ್ಯ ಕುಮಾರಣ್ಣ ಅವರು
ಯಾವ ಒಂದು ತಾಯಿ ಹೃದಯವನ್ನ ಇಟ್ಕೊಂಡು ಇವತ್ತು ಕನ್ನಡ ನಾಡಿನಲ್ಲಿ 2 ಬಾರಿ ಅತ್ಯಂತ ಅಲ್ಪಾವಧಿಯ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಜನರ ಪರವಾದಂತ ಮುಖ್ಯಮಂತ್ರಿಗಳಾಗಿದ್ರು, ಜನರ ಧ್ವನಿಯಾಗಿ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಬಹುಶಃ ನಾನು ಹೇಳ್ಬೇಕಾಗಿಲ್ಲ ತಾಯಿ. ಇಲ್ಲಿರ್ತಕ್ಕಂಥ ಹಿರಿ ಜೀವಿಗಳು, ನಮ್ಮ ತಾತ ಮತ್ತೆ ನಮ್ಮ ತಂದೆ ವಯಸ್ಸಾಗಿರ್ತಕ್ಕಂಥ ಬಹಳ ಜನ ರೈತರು ಇವತ್ತು ಇಲ್ಲಿ ಬಂದು ಕೂತಿದ್ದೀರಣ್ಣ. ಕುಮಾರಣ್ಣ ಅವರು ಒಂದು ಮಾತು ಹೇಳ್ತಾರೆ, ಬಹುಶಃ ಇದೇ ಜಾಗದಲ್ಲಿ ಒಬ್ಬ ರೈತ ಮುಖಂಡರು ಬಹಳ ಹಿರಿಯಕರು ಒಂದು ಟಿವಿ ಚಾನೆಲ್ಗೆ ಸಂದರ್ಶನವನ್ನ ಕೊಡ್ತಾ ಒಂದು ವಿಚಾರವನ್ನ ಮುಂದಿಡ್ತಾರೆ. ಅದು ನಾನು ಕೂಡ ನೋಡಿದೆ. ಯಾಕೆಂದ್ರೆ ಪ್ರತಿಯೊಂದು ಕ್ಷಣದ ವಿಚಾರದ ಮಾಹಿತಿಯನ್ನ ನಾನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಒಬ್ಬ ರೈತ ಮುಖಂಡರು ಹಿರಿಯಕರು ಹೇಳ್ತಾರೆ, ಕುಮಾರಣ್ಣ ಅವರು ಈ ಪ್ರಾಜೆಕ್ಟ್ ನ ಕನಸಿನ ಕೂಸು ಕುಮಾರಣ್ಣ ಅವ್ರದ್ದು ಅಂತಕ್ಕಂಥದ್ದನ್ನ ಇವತ್ತೇನು ತಲೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಇಂದಿನ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳು. ಆ ರೈತ ಮುಖಂಡರು ಹೇಳ್ತಾರೆ, ಕೃಷ್ಣ ಕಚೇರಿಯಲ್ಲಿ 3 ಬಾರಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವ್ರ ಜೊತೆ ಸಭೆ ನಡೆಯುತ್ತೆ. ಆ 3ನೇ ಸಭೆಯಲ್ಲಿ ಕುಮಾರಣ್ಣ ಅವರು ಹೇಳಿದಂತ ವಿಚಾರ ಜೊತೆಯಲ್ಲಿ ಒಬ್ಬ ರೈತ ಹಿರಿಯ ಮುಖಂಡರು ಹೇಳಿದಂತ ವಿಚಾರವು ಎರಡೂ ಕೂಡ ಒಂದೇ ಆಗಿರುತ್ತೆ. ಕುಮಾರಣ್ಣ ಅವರು ಆ 3ನೇ ಸಭೆಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾರೆ ಅಂದ್ರೆ, ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರೇನಿದ್ದೀರಮ್ಮ, ನಿಮ್ಮಲ್ಲಿ ಒಬ್ರು ಹಿರಿಯ ರೈತ ಮುಖಂಡೆ, ಒಬ್ರು ಹೆಣ್ಣು ಮಗಳು, ಬಹುಶಃ ಅವ್ರಿಗೆ ಅವತ್ತೇ ಬಹಳಷ್ಟು ವಯಸ್ಸಾಗಿತ್ತು ಅಂತಕ್ಕಂಥದ್ದು ಕುಮಾರಣ್ಣ ಅವ್ರು ನನ್ನ ಹತ್ರ ಹೇಳಿದ್ದಾರೆ. ಆದ್ರೂ ಇಲ್ಲಿ ನೀವು ಒಂದು ಸಂದರ್ಶನದಲ್ಲಿ ಹೇಳ್ತೀರಿ. ಆ ರೈತ ಮಹಿಳೆ ಬಂದು ಹೇಳ್ತದೆ, ನಮ್ಮ ಭಾವನೆಗಳಡಗಿದೆ, ನಮ್ಮ ತಂದೆ ತಾಯಿ ತೀರ್ಕೊಂಡು ಹೋದಂತ ಕುಟುಂಬಗಳ ಸಮಾಧಿಗಳಿದೆ, ನಮ್ಮ ಭಾವನೆಗಳು ಇವತ್ತು ಈ ಭೂಮಿಯಲ್ಲಿ ಅಡಗಿದೆ. ದಯವಿಟ್ಟು ಇದು ಯಾವ್ದಾದ್ರೂ ಪ್ರಾಜೆಕ್ಟ್ಗಳು ಇಂಥದ್ದು ಮಾಡ್ತಕ್ಕಂಥದ್ದಾದ್ರೆ ಬೇರೆ ಇನ್ನೆಲ್ಲಾದ್ರೂ ನೀವು ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಆ ಹೆಣ್ಮಗಳು ಕುಮಾರಣ್ಣ ಅವ್ರ ಹತ್ರ ಹೇಳಿದಾಗ ಆ ಕುಮಾರಣ್ಣ ಅವರು ತಲೆಬಾಗಿ ಆ ತಾಯಿಗೆ ಒಂದು ಗೌರವವನ್ನ ಕೊಡಬೇಕು, ಆ ತಾಯಿ ಹೇಳ್ತಾ ಇರ್ತಕ್ಕಂಥ ಮಾತಿಗೆ ಗೌರವವನ್ನು ಅರ್ಪಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಡ್ತಾರೆ. 2018ರಲ್ಲಿ ಮತ್ತೆ 14 ತಿಂಗಳ ಕಾಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ಅವತ್ತೇನಾದ್ರೂ ಈ ಪ್ರಾಜೆಕ್ಟ್ ಅನ್ನ ಮತ್ತೆ ಕೈಗೆತ್ಕೊಂಡು ಮುಂದುವರಿಸಬೇಕಾಗಿತ್ತು ಅಂತಕ್ಕಂಥದ್ದು ಕುಮಾರಣ್ಣ ಅವ್ರನಲ್ಲಿ ಚಿಂತನೆ ಇದ್ದಿದ್ರೆ ಅದು ಮತ್ತೆ ಕೈ ಹಾಕಿರೋರು ತಾಯಿ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ತಾಯಿ. ಜನತಾದಳ ಪಕ್ಷ ಆಗ್ಲಿ, ದೇವೇಗೌಡರ ಕುಟುಂಬ ಆಗ್ಲಿ, ಕುಮಾರಣ್ಣ ಅವರಾಗ್ಲಿ ಯಾವತ್ತಿಗೂ ಕೂಡ ರೈತ ಪರ ಹೋರಾಟಗಳು, ರೈತ ಪರ ಚಳುವಳಿಗಳಲ್ಲೇ ನಮ್ಮ ಜೀವನ ಪರ್ಯಂತ ನಾವು ರಾಜಕೀಯವನ್ನ ಮಾಡ್ಕೊಂಡ್ ಬಂದಿದ್ದೇವೆ. ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ, ರೈತರಿಗೋಸ್ಕರ ಉಸಿರಾಡ್ತಾ ಇರ್ತಕ್ಕಂಥ ದೇವೇಗೌಡರ ಕುಟುಂಬ. ದಯವಿಟ್ಟು ಈ ಸುಳ್ಳು ಮಾತುಗಳಿಗೆ ತಾವು ಯಾರು ಕೂಡ ಕಿವಿ ಕೊಡಬೇಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ತಾನೆ ಇವತ್ತು ನಾನು 2ನೇ ದಿನ ಹೋರಾಟಕ್ಕೆ ಕಾಲಿಟ್ಟಿದ್ದೇನೆ. ಇವತ್ತು ಯಾರು ಕೂಡ ಮನಸ್ಸುಗಳಲ್ಲಿ ಏನಾದ್ರೂ ಇವತ್ತಿನ ಹೋರಾಟ, ಇವತ್ತಿನ 26 ಗ್ರಾಮಗಳ ಭೇಟಿ ಇಲ್ಲಿಗೆ ಮುಕ್ತಾಯ ಆಗಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ಇಲ್ಲಿ ಇವತ್ತು ಶೋ ಕೊಟ್ಟು ಹೊರಡಕ್ಕೆ ಬಂದಿದ್ದಾನೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಏನಾದ್ರೆ ದಯಮಾಡಿ ಅದನ್ನ ದೂರ ಇಡಿ.